ಒಂದು ಸಣ್ಣ ಅಪ್ಡೇಟು ಯಾವ ಕೇಸ್ ಬಗ್ಗೆ ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಒಂದು ರೇಪ್ ಆ್ಯಂಡ್ ಮರ್ಡರ್ ಆಗಿರೋ ಕೇಸ್ ಬಗ್ಗೆ 2012ರಲ್ಲಿ ನಡೆದಿರೋ ಇನ್ಸಿಡೆಂಟ್ ಬಗ್ಗೆ ತುಂಬ ಯೂಟ್ಯೂಬ್ ಚಾನಲರ್ಸು ನ್ಯೂಸರೆಲ್ಲ ಬಂದಿದೆ. ಆ ಕೇಸ್ ಬಗ್ಗೆ ಸಮೀರ್ ಎಮ್ ಡಿ ದೂತ ಅನ್ನೋ ಒಬ್ಬ ಯೂಟ್ಯೂಬ್ ಚಾನಲರು ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ದಾನೆ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿ ಡೇಟು, ಟೈಮಿಂಗ್ಸು ಮತ್ತು ಬ್ಯಾಕ್ಗ್ರೌಂಡ್ ಪ್ಲೇ ಮತ್ತು ಆ ಸ್ಕ್ರೀನು ತುಂಬ ಪ್ರೆಸೆಂಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅವನು ಹೇಳಿದ್ರಲ್ಲಿ ಸುಳ್ಳು ಅಂತ ಏನೂ ಕಾಣಿಸ್ತಿಲ್ಲ ನನಗೆ, ಸತ್ಯ ಅಂತ ಅನ್ನಿಸ್ತದೆ. ಮೇಲ್ನೋಟಕ್ಕೆ ಅದು ಸತ್ಯ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಸುಮಾರು 1,42,43,00,000 ಜನ ನೋಡಿದ್ದಾರೆ. ಸೊ ಒಂದ್ಸಲ ನೀವು ಹೋಗಿ ನೋಡಿ, ನಿಮ್ಮ ವ್ಯೂಸ್ ಥಾಟ್ ಏನಿದೆ ಅನ್ನೋದನ್ನ ಹೇಳಿ. ಸೀರಿಯಸ್ಲಿ ನನಗೆ ಅನಿಸಿದೇನೆಂದರೆ, ನಿಜವಾಗ್ಲೂ ಸೌಜನ್ಯ ಕೇಸ್ಗೆ ಜಸ್ಟಿಸ್ ಬೇಕೇ ಬೇಕು. ಈ ಥರ 1,000 ಲಕ್ಷ ಜನ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದಾರೆ. ಇದು ಅಟ್ಲೀಸ್ಟು 2012 ನಡೆದಿರೋ ಇನ್ಸಿಡೆಂಟು 2025ನೇ ಇಸ್ವಿಗೆ ಬಂದರೂ ಕೂಡ ಅದು ಓಪನ್ ಆಗಿದೆ, ಜಸ್ಟಿಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಖಂಡಿತ ನಾವು ನಮ್ಮ ಕೈಲಿ ಆಗಿದ್ದಂಥ ಸಪೋರ್ಟ್ ಮಾಡೋಣ. ನಾವು ಅವ್ರೇನು ಫೈನಾನ್ಷಿಯಲಿ ಕೇಳ್ತಾ ಇಲ್ಲ, ಒಂದು ಶೇರ್ ಮಾಡೋಣ, ಗೊತ್ತಾಗಲಿ, ಫ್ಯಾಕ್ಟ್ಸ್ ಗೊತ್ತಾಗಲಿ, ಏನಾಗಿದೆ, ಎತ್ತಾಗಿದೆ, ಯಾರು ಮಾಡಿದ್ದಾರೆ, ಏನಕ್ಕಾಗಿದೆ ಅಂತ ಅಂದ್ಬಿಟ್ಟು. ಯಾರೋ ಒಬ್ಬ ಸಂತೋಷ್ ರಾವಣ್ಣ ಒಬ್ಬ ಹುಡುಗನ ತಂದು ಅವನ್ನ ಫಿಟ್ ಮಾಡಿ ಈ ಕೇಸ್ ಅವನೇ ಮಾಡಿದ್ದಾನೆ ರೇಪ್ ಆ್ಯಂಡ್ ಮರ್ಡ್ರ್ ಅಂತ ಹೇಳಿ ಅದೆಲ್ಲ ರೇಪ್ ಆ್ಯಂಡ್ ಮರ್ಡ್ರು ಒಬ್ಬರು ಮಾಡಿದ್ದಾರೆ ಅಂದರೆ ತುಂಬ ಕಷ್ಟ ನಂಬಲಿಕ್ಕೆ. ಏಕೆಂದರೆ ಆ ಮಗು ಸತ್ತಿರೋದೆಲ್ಲ ನೋಡಿದ್ರೆ ತುಂಬ ಆಸೆ ಅನಿಸುತ್ತೆ. ಈಗ ಯಾವುದೋ ಒಂದು ಹೆಣ್ಮಗು ಅಂತ ಅಯ್ಯೋ ಬಿಡು, ಯಾವುದೋ ಒಂದು ಹೆಣ್ಮಗು ಅಂತ ಅನ್ಕೊಬೋದು. ಬಟ್ ನಾಳೆ ದಿನ ಅದೇ ಪರಿಸ್ಥಿತಿ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನಿಗೂ, ನಮ್ಮ ತಂಗಿಗೂ ಅಥವಾ ನಮ್ಮ ಮಗಳಿಗೂ ಆದರೆ ಆ ನೋವನ್ನ ಮತ್ತೆ ಬೇರೆ ಯಾರೂ ಬಂದು ಸಪೋರ್ಟ್ ಮಾಡೋಕ್ಕಾಗಲ್ಲ. ಮತ್ತು ಆ ನೋವನ್ನ ಭರಿಸೋ ಶಕ್ತಿ ನಮಗಿರೋದಿಲ್ಲ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸ್ಪ್ರೆಡ್ ಮಾಡಿ. ಒಂದು ಒಳ್ಳೆ ಪಾಠ ಆಗಬೇಕು. ನಮ್ಮ ಕಾನೂನಿನಲ್ಲಿ ನಿಮಗೆ ಈ ಥರ ರೇಪ್ ಆ್ಯಂಡ್ ಮರ್ಡ್ರಿಗೆ ಇನ್ಸ್ಟ್ಯಾಂಟ್ ಕರ್ಮ, ಇನ್ಸ್ಟ್ಯಾಂಟ್ ಜಸ್ಟಿಸ್ ಅಂತ ಇಲ್ಲ. ಈ ಬೇರೆ ದೇಶದಲ್ಲಾದರೆ ಹೋಗಿ ಎಲ್ಲ ಹ್ಯಾಂಗ್ ಮಾಡಿ ನೇತಾಕ್ಬಿಡ್ತಾರಂತೆ, ಇಲ್ಲ ಎನ್ಕೌಂಟ್ರ್ ಮಾಡ್ತಾರೆ ಆ ಥರ. ಬಟ್ ನಮ್ಮದು ಲಾ ಇಟ್ ಈಸ್ ಓನ್ಲಿ ಫಾರ್ ರಿಫಾರ್ಮೇಷನ್. ಅಂದರೆ ಒಬ್ಬ ವ್ಯಕ್ತಿನ ಪರಿವರ್ತನೆ ಮಾಡಬೇಕು ಅನ್ನೋ ಥರ ಇರೋದು ಇಂಡಿಯನ್ ಲಾ. ಸೊ ಇದರಲ್ಲಿ ಇನ್ಸ್ಟಂಟ್ ಕರ್ಮ ತೊಗೊಂಡೋಗ್ಬಿಟ್ಟು ಹ್ಯಾಂಗ್ ಮಾಡಿಬಿಡೋದು ಆ ಥರ ಇಲ್ಲ. ಸೊ ಹಂಗಾಗಿ ತುಂಬ ಒರಿಜಿನಲ್ ರೇಪಿಸ್ಟ್, ಮರ್ಡರ್ಸ್ 1,000 ಕೇಸ್ಗೆ ನಮಗೆ ಜಸ್ಟಿಸು ಕರೆಕ್ಟಾಗಿ ಸಿಗಲ್ಲ. ಇದು ರಿಫಾರ್ಮ್, ಅದಕ್ಕೆ ಭಗವಂತನೇ ಶ್ರೀಕೃಷ್ಣ ಪರಮಾತ್ಮನೇ ಅದಕ್ಕೆ ಶಿಕ್ಷೆ ಕೊಡಬೇಕು, ಬಿಟ್ಟರೆ ಮನುಷ್ಯನ ಕೈನಲ್ಲಿ ಸಾಧ್ಯ ಇಲ್ಲ. ಮತ್ತೊಂದು ಈ ವಿಷಯವಾಗಿ ಹೇಳಬೇಕು ಅಂದರೆ, ಎಷ್ಟೇ ಬಲಾಢ್ಯರಿರಲಿ, ಅವ್ರ ಹತ್ರ ಎಷ್ಟೇ 1,000 ಕೋಟಿ ದುಡ್ಡಿರಲಿ, ಎಂಥ ಇನ್ಫ್ಲುಯೆನ್ಸ್ ಇರಲಿ, ಟಾಪ್ ಪ್ರೆಸಿಡೆಂಟ್ ಲೆವೆಲ್ ಇರಲಿ, ಆದರೆ ಕರ್ಮ ಅನ್ನೋದ್ರಿಂದ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿಲ್ಲ, ನಾಳೆಲ್ಲ, ನಾಡಿದ್ದಲ್ಲ, ಒಂದಿನಲ್ಲ ಒಂದು ದಿನ ಅದನ್ನು ಅನುಭವಿಸ್ಲೇಬೇಕು. ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಇದೇ ತಗೊಳ್ಳಿ ಎಕ್ಸಾಂಪಲ್. 2012 ಅಕ್ಟೋಬರ್ 12-13ನೇ ತಾರೀಕು ನಡೆದಿರೋ ಇನ್ಸಿಡೆಂಟು 2025 ಮಾರ್ಚ್ 6ನೇ ತಾರೀಕಲ್ಲ ಬಂದರೂ ಕೂಡ ಅದು ಇನ್ನೂ ಓಪನಿಂಗ್ ಸ್ಟೇಜಲ್ಲೇ ಇದೆ. ಅದಕ್ಕಿನ್ನೂ ಕನ್ಕ್ಲೂಷನ್ ಸಿಕ್ಕಿಲ್ಲ. ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋ ಕನ್ಕ್ಲೂಷನ್ ಸಿಕ್ಕಿಲ್ಲ. ಸೊ ಕರ್ಮ ಆಲ್ವೇಸ್ ರಿಟರ್ನ್ಸ್ ವಿತ್ 100% ಎಫೆಕ್ಟ್. ಥ್ಯಾಂಕ್ ಯು. ಸ್ಪ್ರೆಡ್ ದ ಟ್ರೂತ್ಸ್ all over the universe.